ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ಶರಣ್ಸ್ ಕ್ಲಾಸಸ್. ಸೊ ನನ್ನ ಹೊಸ ಇನಿಷಿಯೇಟಿವ್ ಟಾರ್ಗೆಟ್ PSI ಇದರ ಭಾಗ 2. ಸೊ ಭಾಗ 1 ಆಲ್ರೆಡಿ ಬೇಸಿಕ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು PSI ಮಾಡಿದೀನಿ. ಸೊ ಅದ ವಿಡಿಯೋ ಯಾರು ನೋಡಿಲ್ಲ ಅಂತಂದ್ರೆ ಸೊ ಅದರ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಅನ್ನು ಹಾಕಿರ್ತೀನಿ, ಹೋಗಿ ನೋಡಬಹುದು. ಸೊ ಪಾರ್ಟ್ 2 ವಿಡಿಯೋ ಇದು ಎದ್ರ ಮೇಲೆ ಇರುತ್ತೆ ಅಂದ್ರೆ ನಿಮ್ಮ PSI ಸಿಲೆಬಸ್ ಮೇಲೆ ಇರುತ್ತೆ. ಇದ್ರ ಸಿಲೆಬಸ್ ಏನೇನಿದೆ, ಯಾವ ರೀತಿ ಪತ್ರಿಕೆಗಳು ಇರ್ತವೆ. ಸೊ ನೋಡ್ರಿ, PSI ಅಲ್ಲಿ ಇದು ಅಧಿಕೃತವಾದ ಒಂದು ಪ್ರಕಟಣೆ ಆಗಿರುತ್ತೆ, ರೈಟ್. ಸೊ ನೋಡ್ರಿ, PSI ಇಲ್ಲಿ 2 ಪತ್ರಿಕೆ ಇರ್ತವೆ, ಪೇಪರ್ 1, ಪೇಪರ್ 2. ಸೊ ಪತ್ರಿಕೆ 1, ಸೊ 2 ಪೇಪರ್ಗಳು ಪದವಿ ಮಟ್ಟದ 2 ಪತ್ರಿಕೆಗಳಾಗಿರ್ತವೆ. ಪದವಿ ಮಟ್ಟ ಡಿಗ್ರಿ ಲೆವೆಲ್. ನೀವು PSI ಬರಬೇಕಂದ್ರೆ ಡಿಗ್ರಿ ಆಗಿರ್ಲೇಬೇಕು, ಕನಿಷ್ಠ ವಯೋಮಿತಿ 21 ವರ್ಷ ಇರಲೇಬೇಕು, ರೈಟ್. ಸೊ ಪೇಪರ್ 1 ಮತ್ತು ಪೇಪರ್ 2 ಇರುತ್ತೆ. ಸೊ ಮೊದಲು ಫಸ್ಟ್ ಸೆಷನ್ ನಿಮಗೆ ಪೇಪರ್ 1 ಇರುತ್ತೆ ಅಂಡ್ ಪೇಪರ್ 2 ನೆಕ್ಸ್ಟ್ ಸೆಷನ್ ಇರುತ್ತೆ. ಹಾಗಾದ್ರೆ ಪೇಪರ್ 1 ಅಲ್ಲಿ ಏನೇನಿರುತ್ತೆ? ಪೇಪರ್ 1 ನೀವು ಲಿಖಿತ ಪರೀಕ್ಷೆ ಇರುತ್ತೆ, ಬರೆಯೋದಿರುತ್ತೆ ಪೇಪರ್ 1. ಪೇಪರ್ 2 ಏನಿರುತ್ತೆ ಅಂತಂದ್ರೆ OMR ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ಪೇಪರ್ 1 ಹಾಗಾದ್ರೆ ಪೇಪರ್ 1 ನ ಸಿಲೆಬಸ್ ಏನು? ಸೊ ಫಸ್ಟ್ ಪೇಪರ್ 1 ನೋಡ್ತಾ ಹೋಗೋಣ. ಸೊ ಇಲ್ಲಿ ಪೇಪರ್ 1 ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ ಬೇರೆ ಕಡೆ ಬರೆದಿದ್ದೀನಿ. ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ನೋಡಿ, ಪೇಪರ್ 1 ಇಲ್ಲಿ ನೋಡಿ. ಸೊ ಫಸ್ಟ್ ಏನಿರುತ್ತೆ ಅಂತಂದ್ರೆ ನಿಮ್ಗೆ ಪ್ರಬಂಧ ಇರುತ್ತೆ. ಫಸ್ಟ್ ಪ್ರಬಂಧ ಇರುತ್ತೆ, 20 ಅಂಕಗಳಿಗೆ ಒಂದು ಪ್ರಬಂಧ ಇರುತ್ತೆ. ಒಟ್ಟು 5 ಪ್ರಬಂಧಗಳು ಕೊಟ್ಟಿರ್ತಾರೆ ಎಕ್ಸಾಮ್ ಅಲ್ಲಿ. 5 ಪ್ರಬಂಧಗಳು ಇರ್ತವೆ, ಅದರಲ್ಲಿ ಒಂದನ್ನ ನೀವು ಆಯ್ಕೆ ಮಾಡಿ ಬರಿಬೇಕಾಗುತ್ತೆ. ಒಟ್ಟು 20 ಅಂಕಗಳಿರುತ್ತೆ. 600 ಪದಗಳಿಗೆ ಮೀರದಂತೆ ನೀವು ಆ ಪ್ರಬಂಧವನ್ನ ಬರಿಬೇಕಾಗುತ್ತೆ. 600 ವರ್ಡ್ಸ್. ಸೊ ಫಸ್ಟ್ ಕ್ವಶನ್ ಪ್ರಬಂಧನೇ ಇರುತ್ತೆ, ರೈಟ್. ಈ ಪ್ರಬಂಧವನ್ನ ನೀವು ಕನ್ನಡದಲ್ಲೂ ಕೂಡ ಬರಿಬಹುದು, ಇಂಗ್ಲಿಷ್ ಅಲ್ಲೂ ಕೂಡ ಬರಿಬಹುದು. ಯಾರು ಕನ್ನಡ ಮೀಡಿಯಂ ಇರುತ್ತೆ ಕನ್ನಡದಲ್ಲಿ ಬರಿಬಹುದು, ಇಂಗ್ಲಿಷ್ ಮೀಡಿಯಂ ಇದ್ದವರು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬರಿಬೇಕು. ಉಳಿದ ಎಲ್ಲಾ ಸೆಕ್ಷನ್ಗಳು ಎಲ್ಲರಿಗೂ ಕಂಪಲ್ಸರಿ ಇರುತ್ತೆ. ಉಳಿದ ಸೆಕೆಂಡ್, ಥರ್ಡ್, ಫೋರ್ತ್ ಕ್ವಶನ್ಗಳು ಎಲ್ಲರಿಗೂ ಸೇಮ್. ಬಟ್ ಪ್ರಬಂಧ ಮಾತ್ರ ಕನ್ನಡ ಮೀಡಿಯಂ ಅಲ್ಲೂ ಬರಿಬಹುದು ಅಂಡ್ ಇಂಗ್ಲಿಷ್ ಮೀಡಿಯಂ ಅಲ್ಲೂ ಬರಿಬಹುದು. ಅಂಡ್ ಸೆಕೆಂಡ್ ಕ್ವಶನ್ ಏನಿರುತ್ತೆ, ಟ್ರಾನ್ಸ್ಲೇಷನ್ ಇರುತ್ತೆ. ಸೊ ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಭಾಷಾಂತರ, ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಇರುತ್ತೆ. ಸೊ ನಿಮ್ಗೆ ಇಂಗ್ಲಿಷ್ ನಲ್ಲಿ ಒಂದು ಪ್ಯಾರಾವನ್ನ ಕೊಟ್ಟಿರ್ತಾರೆ, ಅದನ್ನ ನೀವು ಕನ್ನಡದಲ್ಲಿ ಭಾಷಾಂತರ ಮಾಡಿ ಬರಿಬೇಕಾಗತ್ತೆ. ಅದಕ್ಕೆ ನಿಮಗೆ 10 ಅಂಕಗಳನ್ನ ನಿಗದಿ ಮಾಡಿರ್ತಾರೆ, 10 ಮಾರ್ಕ್ಸ್. ಅದೇ ರೀತಿ ಥರ್ಡ್ ಕ್ವಶನ್ ಏನಿರುತ್ತೆ ಅಂದ್ರೆ ಕನ್ನಡದಿಂದ ಇಂಗ್ಲಿಷ್ಗೆ ಭಾಷಾಂತರ, ಕನ್ನಡದಿಂದ ಇಂಗ್ಲಿಷ್ಗೆ ಭಾಷಾಂತರ, ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಇರುತ್ತೆ. ಇದು 10 ಅಂಕಗಳಿಗೆ ಇರುತ್ತೆ. ಸೊ ಇದು ಕನ್ನಡ ಮೀಡಿಯಂ ಬರಿಬೇಕು, ಇಂಗ್ಲಿಷ್ ಮೀಡಿಯಂದವರು ಬರಿಬೇಕು, ಯಾರಿಗೂ ಏನು ಭೇದ ಭಾವ ಇಲ್ಲ ಇದರಲ್ಲಿ, ರೈಟ್. ಸೊ ನೆಕ್ಸ್ಟ್ ಫೋರ್ತ್ ಕ್ವಶನ್ ಅಂಡ್ ಲಾಸ್ಟ್ ಕ್ವಶನ್ ಏನ್ ಬರುತ್ತೆ ಅಂತಂದ್ರೆ ಸಾರಾಂಶ ಬರಹ, ಸಂಕ್ಷಿಪ್ತ ಬರವಣಿಗೆ ಅಂತ ಕರಿತೀವಿ. ಸೊ ಇಂಗ್ಲಿಷ್ ಅಲ್ಲಿ ಪ್ರಿಸೈಸ್ ರೈಟಿಂಗ್ ಅಂತ ಕರಿತೀವಿ. ಅಂದ್ರೆ ಯಾವ್ದೋ ಒಂದು ದೊಡ್ಡ ಪ್ಯಾರಾ ಕೊಟ್ಟಿರ್ತಾನೆ, ಅದನ್ನ ನಾವು 1/3 ಗೆ 1/3 ಭಾಗಕ್ಕೆ ನಾವು ಸಣ್ಣದಾಗಿ ಬರೀಬೇಕಾಗುತ್ತೆ, ರೈಟ್. ಇದ್ರೆಲ್ಲದರ ಮೇಲೂ ನಾನು ಕ್ಲಾಸ್ ಮಾಡ್ತೀನಿ. ಈ ಇನಿಷಿಯೇಟಿವ್ ಉದ್ದೇಶನೇ ಅದು ಪೇಪರ್ 1 ನ ಕಂಪ್ಲೀಟ್ ಆಗಿ ಮುಗಿಸ್ಕೊಳ್ಳೋ ಉದ್ದೇಶ ಆಗಿರುತ್ತೆ. ಸೊ ಇದ್ರ ಮೇಲೆಲ್ಲ ಸಪರೇಟ್ ಕ್ಲಾಸ್ಗಳು ಮುಂಬರುವಂತ ಪಾರ್ಟ್ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತೀನಿ, ರೈಟ್. ಸೊ ಹಾಗಾದ್ರೆ ಒಟ್ಟು ಅಂಕಗಳು ಎಷ್ಟು ಅಂದ್ರೆ 50 ಅಂಕಗಳು, 20 essay ಅಂಡ್ 20 ಟ್ರಾನ್ಸ್ಲೇಷನ್ ಅಂಡ್ 10 ಪ್ರಿಸೈಸ್ ರೈಟಿಂಗ್. ಸೊ ನಿಮಗೆ ಇದಕ್ಕಿರ್ತಕ್ಕಂಥ ಸಮಯ 1.5 ಗಂಟೆ, ಅಂದ್ರೆ 90 ನಿಮಿಷ ಮಾತ್ರ ಇರುತ್ತೆ. ಸೊ ಇದು ನಿಮ್ಮ ಪೇಪರ್ 1 ಸಿಲೆಬಸ್ ಅಂಡ್ ವೆರಿ ಡಿಸೈಡಿಂಗ್ ಫ್ಯಾಕ್ಟರ್ ಇದು. ಯಾಕಂದ್ರೆ ಪೇಪರ್ 2 ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸ್ಕೋರ್ ಮಾಡ್ತಾರೆ. ಪೇಪರ್ 1 ಡಿಸೈಡಿಂಗ್ ಫ್ಯಾಕ್ಟರ್. ನಿಮ್ಮ ಲಿಸ್ಟ್ ಅಲ್ಲಿ ಹೆಸರು ಇರಬೇಕು ಅಂದ್ರೆ ಪೇಪರ್ 1 ಮೇಲೆ ಫೋಕಸ್ ಜಾಸ್ತಿ ಮಾಡ್ಬೇಕಾಗುತ್ತೆ. ನೀವು ಏನಾದ್ರೂ 35 ಏನಾದ್ರೂ ಟಚ್ ಆದ್ರೆ ಡೆಫಿನೆಟ್ಲಿ ನಿಮ್ಮ ಲಿಸ್ಟ್ ಅಲ್ಲಿ ಹೆಸರು ಇರುವಂತ ಸಾಧ್ಯತೆ ಇರುತ್ತೆ. ಸೊ ಇದ್ರ ಮೇಲೆ ಇನ್ನೂ ಕಂಪ್ಲೀಟ್ ವಿಡಿಯೋಗಳು ಮುಂಬರುವಂತ ಪಾರ್ಟ್ಗಳಲ್ಲಿ ನಾನು ಮಾಡ್ತೀನಿ, ಡೋಂಟ್ ವರಿ, ರೈಟ್. ಇವಾಗ ಪೇಪರ್ 2 ಬರೋದಾದ್ರೆ ಪೇಪರ್ 2 ಹಾಗೆ ನಿಮ್ಗೆಲ್ಲ ಗೊತ್ತಿರುತ್ತೆ, ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರುತ್ತೆ. 150 ಮಾರ್ಕ್ಸ್ ಇರುತ್ತೆ. ಹಾಗೆ 100 ಕ್ವಶನ್, 150 ಕ್ವಶನ್ ಇರೋದಿಲ್ಲ, 100 ಕ್ವಶನ್ಗಳು ಇರ್ತವೆ. ಆದ್ರೆ ಅಂಕಗಳು 150. ಅಂದ್ರೆ ಒಂದು ಕ್ವಶನ್ಗೆ 1.5 ಅಂಕಗಳು, 1.5 ಮಾರ್ಕ್ಸ್ಗೆ ಒಂದು ಕ್ವಶನ್ ಇರುತ್ತೆ, ರೈಟ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ OMR ಬೇಸ್ ಮೇಲೆ ಇರುತ್ತೆ. ಹಾಗೆ ನಿಮಗೆ ಸಮಯ ಇರೋದು 1 ಗಂಟೆ 30 ನಿಮಿಷ, ಹಾಗೆ 90 ನಿಮಿಷಗಳು ಮಾತ್ರ, ರೈಟ್. ನೆಗೆಟಿವ್ ನೋಡ್ತಾ ಹೋದ್ರೆ 25% ಅಂತ ಇದೆ, ಅಂದ್ರೆ 0.375 ಅಷ್ಟು ಅಂಕವನ್ನ ತೆಗಿತಾ ಹೋಗ್ತಾರೆ. ಅಂದ್ರೆ ನೀವೇನಾದ್ರೂ ಒಂದು ಕ್ವಶನ್ ತಪ್ಪು ಮಾಡಿದ್ರೆ ನಿಮ್ದು 0.375 ಅಂಕಗಳನ್ನ ಕಳೆಯಲಾಗುತ್ತೆ, ರೈಟ್. ಇವೆರಡೂ ಪತ್ರಿಕೆಗಳಿಗೂ ಹಾಜರಾಗೋದು ಕಡ್ಡಾಯ ಆಗಿರುತ್ತೆ, ಯಾವ್ದನ್ನ ಮಿಸ್ ಮಾಡಂಗಿಲ್ಲ. ಸೊ ಇದ್ರ ಸಿಲೆಬಸ್ ಅಂತ ಬಂದಾಗ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಮೆಂಟಲ್ ಎಬಿಲಿಟಿ ಇರುತ್ತೆ, ಸಂವಿಧಾನ ಇರುತ್ತೆ, ಸ್ವಾತಂತ್ರ್ಯ ಸಂಗ್ರಾಮ ಅಂದ್ರೆ ಮಾಡರ್ನ್ ಹಿಸ್ಟ್ರಿ ಇರುತ್ತೆ, ಇತಿಹಾಸ ಇರುತ್ತೆ, ಭೂಗೋಳ ಇರುತ್ತೆ, ವಿಜ್ಞಾನ ಇರುತ್ತೆ, ಕಲೆ, ಸಾಹಿತ್ಯ, ಮಾನಸಿಕ ಸಾಮರ್ಥ್ಯ ಮತ್ತು ನೀತಿ ಶಿಕ್ಷಣ, ಎಥಿಕ್ಸ್ ಕೂಡ ಇರುತ್ತೆ. ಬಟ್ ಇತ್ತೀಚಿನ ಟ್ರೆಂಡ್ ನೋಡ್ತಾ ಹೋದಾಗ PSI 402 ಎಕ್ಸಾಮ್ ಅಲ್ಲಿ ಕಂಪ್ಯೂಟರ್ ಬೇಸ್ಡ್ ಕ್ವಶನ್ಸ್ ಕೂಡ ಆಗಿದ್ದಾನೆ. ಹಾಗಾಗಿ ನಿಮ್ಮ ಸಿಲೆಬಸ್ ಅಲ್ಲಿ ಕಂಪ್ಯೂಟರ್ ಕ್ವಶನ್ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಕಂಪ್ಯೂಟರ್ ಅನ್ನು ಕೂಡ ನೀವು ಆಡ್ ಮಾಡಬಹುದು.
ಓಕೆ, ಸೊ ಇದು ನಿಮ್ಮ ಪೇಪರ್ 2 ಆಗಿರುತ್ತೆ. ಸೊ ಇವೆರಡು ಮಾರ್ಕ್ಸ್ ಗಳನ್ನ ಕಾಂಪೈಲೇಷನ್ ಮಾಡ್ಬಿಟ್ಟು ಅಂದ್ರೆ ಕೂಡಿಸ್ಬಿಟ್ಟು ನಿಮ್ಮ ರಿಸಲ್ಟ್ ಅನ್ನ ಬಿಡ್ತಾರೆ. ಸೊ ಪೇಪರ್ 1 ಪೇಪರ್ ಇಷ್ಟೇ ಮಾರ್ಕ್ಸ್ ತಗೋಬೇಕು ಅಂತ ಯಾವುದೇ ಮಿತಿ ಇಲ್ಲ. ಎರಡೂ ಪೇಪರ್ ಗಳನ್ನ ಕೂಡಿಸಿ ಒಂದು ಮೆರಿಟ್ ಲಿಸ್ಟ್ ಅನ್ನ ಅವರು ರೆಡಿ ಮಾಡ್ತಾರೆ. ಇದು ನಿಮ್ಮ ಸಿಲೆಬಸ್ ಆಗಿರುತ್ತೆ, ರೈಟ್. ಸೊ ನೆಕ್ಸ್ಟ್ ವಿಡಿಯೋ ಎದ್ರ ಮೇಲೆ ಇರುತ್ತೆ ಅಂದ್ರೆ ಪೇಪರ್ 1 ಸಿಲೆಬಸ್ ಮೇಲೆ ಫೋಕಸ್ ಇರುತ್ತೆ. ಸೊ ನಿಮ್ಮ ಎಸ್ಸೆ ಆಗಿರ್ಬೋದು ಅಂಡ್ ನಿಮ್ಮ ಪ್ರಿಸೈಸ್ ರೇಟಿಂಗ್ ಆಗಿರ್ಬೋದು ವಿತ್ ಟಾಪರ್ ಕಾಪೀಸ್ ನಾನು ಮಾಡೆಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಇದೇ ತರ ಕಂಟೆಂಟ್, ಇದೇ ತರ ವಿಡಿಯೋಸ್ ನಿಮ್ಗೆ ಬೇಕು ಅಂತಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಬಟನ್ ನ ಪ್ರೆಸ್ ಮಾಡ್ರಿ. ಸೊ ನಾನು ವಿಡಿಯೋ ಬಿಟ್ಟ ತಕ್ಷಣ ನಿಮ್ಗೆ ಅದು ನೋಟಿಫಿಕೇಶನ್ ಆಗಿ ಬರುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಬಾಯ್.